ಆದ್ರಿಂದ ಇವನು ಎಲ್ಲಿ ಹೋದ್ರು, ಯಾವ ಆಶ್ರಮಕ್ಕೆ ಹೋದ್ರು, ಎಲ್ಲಿ ಹೋದ್ರು ಅಶಾಂತಿ. ಯಾವುದದು ಅಶಾಂತಿ? ಗಂಟೆ ಶಬ್ದ. ಗಂಟೆ ಶಬ್ದ. ಆ ಗಂಟೆ ಶಬ್ದ ಎಲ್ಲಿತ್ತು? ಇವನ ಹತ್ರನೇ ಇತ್ತು. ಹಾಗೇನೆ ನಮ್ಮ ಮನಸ್ಸು ಅನ್ನುವ ಗಂಟೆ, ನಮ್ಮ ಮನಸ್ಸನ್ನು ಹಿಡ್ಕೊಂಡು ನಾವು ಎಲ್ಲಿ ಹೋದ್ರೂ ಅಶಾಂತಿನೇ. ನಮ್ಮ ಮನಸ್ಸನ್ನು ಬಿಟ್ಟು ಹಾಕಿದಾಗ ಮಾತ್ರ ಶಾಂತಿ. ನೀವು ಅಶಾಂತಿ ಅಂತ ದೇವಸ್ಥಾನಕ್ಕೆ ಹೋಗಿ ಏನು ಮನಸ್ಸನ್ನು ಮನೆಯಲ್ಲಿ ಬಿಟ್ಟು ಲಾಕ್ ಹಾಕಿ ಹೋಗ್ತೀರಾ? ಏನ್ ಮಾಡ್ತೀರಿ? ಮನಸ್ಸನ್ನು ಜೊತೆಯಲ್ಲಿ ಕರ್ಕೊಂಡು ಹೋಗ್ತೀರಾ. ನೀವು ಅಶಾಂತಿ ಅಂತ ಹಿಮಾಲಯಕ್ಕೆ ಹೋಗ್ತೀರಾ. ಹಿಮಾಲಯಕ್ಕೆ ಹೋಗುವಾಗ ಏನ್ ಮಾಡ್ತೀರಿ? ಮನಸ್ಸನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗ್ತೀರಿ. ದೊಡ್ಡ ರಗಳೆ ಮನಸ್ಸು, ದೊಡ್ಡ ಸಮಸ್ಯೆ ಮನಸ್ಸು. ಎಲ್ಲಾ ಸಮಸ್ಯೆ ಇರುವುದು ಮನಸ್ಸಿನಲ್ಲೇ, ಬೇರೆ ಎಲ್ಲೂ ಅಲ್ಲ. ಇವನು ತಪ್ಪಾಗಿ ಹೊರಗಡೆ ಅಂತ ದೂರ್ತಾ ಇರ್ತಾನೆ. ಆದ್ರೆ ಒಂದು ಬೆರಳನ್ನು ನಾವು ಹೊರಗಡೆ ತೋರಿಸಿದಾಗ ಉಳಿದ 3 ಬೆರಳು ಏನ್ ಹೇಳುತ್ತವೆ? ನಮ್ಮನ್ನೇ ತೋರಿಸ್ತಾ ಇವೆ. ಸಮಸ್ಯೆ ಇರೋದು ನಿನ್ನೊಳಗೇನೆ, ಹೊರಗಡೆ ಅಲ್ಲ ಅಂತ ಉಳಿದ 3 ಬೆರಳುಗಳು ಹೇಳ್ತಾ ಇವೆ. ನಾವು ಕೇಳಿಸ್ಕೊಳ್ತಿಲ್ಲ. ಆದ್ದರಿಂದ ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್. ಮನಸ್ಸಿನಲ್ಲಿ ಅಂತರ್ಗತವಾಗಿರುವ ಆಸೆಗಳನ್ನು ನಾವು ಎಷ್ಟು ಕಡಿಮೆ ಮಾಡಿಕೊಳ್ತೇವೋ ಅಷ್ಟು ನಮಗೆ ಶಾಂತಿ, ಅಷ್ಟರ ಮಟ್ಟಿಗೆ ನಮಗೆ ನೆಮ್ಮದಿ. ಇಲ್ಲದಿದ್ರೆ ನೀವು ಎಲ್ಲಿ ಬೇಕಲ್ಲಿ ಹೋಗಿ ಎಂತೆಂಥ ದೊಡ್ಡ ದೊಡ್ಡ ಪ್ರವಚನಗಳನ್ನು ಕೇಳಿಸ್ಕೊಳ್ಳಿ, ಯಾವ್ಯಾವ ದೊಡ್ಡ ದೊಡ್ಡ ಮಠ ಆಶ್ರಮಕ್ಕೆ ದೇವಸ್ಥಾನಕ್ಕೆ ಹೋಗಿ, ಶಾಂತಿ ಇಲ್ಲ. ಯಾಕೆ? ನೀವು ಒಂದು ಕೋಲನ್ನು ಹಿಡ್ಕೊಂಡು ಹೋಗಿದ್ದೀರಾ. ಆ ಕೋಲಿನ ತುದಿಯಲ್ಲಿ ಏನಿದೆ? ಗಂಟೆಗಳಿವೆ. ಯಾವ ಕೋಲದು? ಮನಸ್ಸು. ಮನಸ್ಸು ಅನ್ನುವ ಕೋಲು. ಅದ್ರ ತುದಿಯಲ್ಲಿರುವ ಗಂಟೆಗಳು ಅಂದ್ರೆ ಏನು? ಆಸೆಗಳು. ಆಸೆಗಳು. ಆ ಗಂಟೆಗಳು ಚರಪರ ಮಾಡ್ತಾನೆ ಇರುತ್ತವೆ, ನಮ್ಮನ್ನು ನೆಮ್ಮದಿಯಿಂದ ಇರ್ಲಿಕ್ಕೆ ಬಿಡಲ್ಲ.